Hello everyone, this is Manasa BT. Welcome to my channel Make It Happen. ನಾವು KPSC ಸೀರೀಸ್ ಮೇನ್ ಸೀರೀಸ್ ಮಾಡ್ತಾ ಇದ್ವಿ. ಅದರಲ್ಲಿ ರಿನ್ಯೂವೇಬಲ್ ಎನರ್ಜಿ ಯೂನಿಟ್ 3 ತಗೊಂಡಾಗ ಫಸ್ಟ್ ಸೋಲಾರ್ ಎನರ್ಜಿ ನೋಡಿದ್ವಿ. ನಾವು ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ವಿಂಡ್ ಎನರ್ಜಿ. ವಿಂಡ್ ಎನರ್ಜಿಯಲ್ಲಿ ವಿಂಡ್ ಟರ್ಬೈನ್ ಅಂತ ತಗೊಂಡಾಗ ಅದು ಏರೋಡೈನಮಿಕ್ ಶೇಪ್ ಇರುತ್ತೆ. ಸೊ ಇದು ನಮಗೆ ವಿಂಡ್ ಇಂದ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಏರೋಡೈನಮಿಕ್ ಶೇಪ್ ಅಂತ ಹೇಳಿದ್ರೆ ಈ ತರ ಲೀವ್ಸ್ ತರ ಶೇಪ್ ಇರುತ್ತೆ. ಸೊ ಇದು ಏನಕ್ಕೆ ಅಂದ್ರೆ ಏರ್ ಅಲ್ಲಿ ಈಸಿಯಾಗಿ ಮೂವ್ಮೆಂಟ್ ಆಗ್ಲಿ ಅಂತ ಹೆಲ್ಪ್ ಮಾಡುತ್ತೆ ಈ ತರ ಶೇಪ್. ಅಂಡ್ ಇದನ್ನ ಹೇಗೆ ಟರ್ಬೈನ್ ನ ಮೌಂಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ 100 ಫೀಟ್ ಅಥವಾ 30 ಮೀಟರ್ಸ್ ಎಬೋ ದ ಗ್ರೌಂಡ್ ಲೆವೆಲ್ ಮೌಂಟ್ ಮಾಡಿರ್ತಾರೆ. ಮಿನಿಮಮ್ ವಿಂಡ್ ಸ್ಪೀಡ್ ನಾವು ಎಷ್ಟು ಟರ್ಬೈನ್ ರೊಟೇಟ್ ಆಗಕ್ ಬೇಕು ಅಂತ ಹೇಳಿದ್ರೆ 8 ಕಿಲೋಮೀಟರ್ ಪರ್ ಹಾರ್. ಅಂಡ್ ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ತಗೊಂಡಾಗ 36 ಇಂದ 54 ಕಿಲೋಮೀಟರ್ ಪರ್ ಹಾರ್. ಈಗೇನು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಬರುತ್ತೆ. ಅಂದ್ರೆ ಟರ್ಬೈನ್ ರೊಟೇಟ್ ಆಗಿ ಅದಕ್ಕೊಂದು ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಆಗುತ್ತೆ. ಸೊ ಅದನ್ನ ನಾವು ಬೆಟ್ಸ್ ಲಿಮಿಟ್ ಅಂತ ಕರಿತೀವಿ. ಓಕೆ, ಸೊ ಬೆಟ್ಸ್ ಲಿಮಿಟ್ ಅಂತ ಕರಿತೀವಿ. ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಟರ್ಬೈನ್ಗೆ ಅಥವಾ ವಿಂಡ್ ಎನರ್ಜಿಗೆ. ಸೊ ಹೇಗೆ ಇದು ಅಂತ ಹೇಳಿದ್ರೆ ಕ್ಲೀನ್ ಇದೆ ಆ್ಯಂಡ್ ಸೇಫ್, ಎನ್ವೈರನ್ಮೆಂಟಿಗೆ ತುಂಬ ಸೇಫ್ ಇದೆ. ಮತ್ತು ಇದನ್ನ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಕಡಿಮೆ ಟೈಮಲ್ಲಿ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ಸೆಟಪ್ ಮಾಡೋದಕ್ಕೂ ಅಷ್ಟೇ ಇದು ಬೇಗ ಲೆಸ್ ಟೈಮ್ ತಗೊಳುತ್ತೆ. ಆ್ಯಂಡ್ ಆಪರೇಟಿಂಗ್ ಕಾಸ್ಟ್ ಬರುತ್ತಲ್ಲ ಅದೂ ತುಂಬ ಕಮ್ಮಿ ಇರುತ್ತೆ. ಮೇಂಟೆನೆನ್ಸ್ ಕಾಸ್ಟು ಅಷ್ಟೇ, ಇದೂ ತುಂಬ ಕಮ್ಮಿ ಬರುತ್ತೆ. ಎಲ್ಲ ಸ್ಟೇಟ್ಸಲ್ಲೂ ತಗೊಂಡಾಗ ತಮಿಳ್ನಾಡು ಲೀಡಿಂಗ್ ಆಗಿದೆ ಅಂದರೆ ಈ ವಿಂಡ್ ಎನರ್ಜಿಯಲ್ಲಿ. ಬಟ್ ನಾವು ರಿನ್ಯೂವೇಬಲ್ ಎನರ್ಜಿ ಅಂತ ತಗೊಂಡಾಗ ಇಡೀ ಇಂಡಿಯಾದಲ್ಲಿ ತಗೊಂಡ್ರೆ ಫಸ್ಟ್ ನಮಗೆ ರಾಜಸ್ಥಾನ್ ಬರುತ್ತೆ, ಆ್ಯಂಡ್ ಗುಜರಾತ್ ಬರುತ್ತೆ, ತಮಿಳ್ನಾಡು ಬರುತ್ತೆ, ಅದಾದ್ಮೇಲೆ ಕರ್ನಾಟಕ. ಇದು ಹೋಲ್ ರಿನ್ಯೂವೇಬಲ್ ಎನರ್ಜಿ ಡೇಟಾ ತಗೊಂಡ್ರೆ ಇದು ವಿಂಡ್ ಎನರ್ಜಿ. ಹೋಲ್ ವರ್ಲ್ಡ್ ಅಲ್ಲಿ ಅಂತ ತಗೊಂಡ್ರೆ ನಮ್ಮ ಇಂಡಿಯಾ 4th ಪ್ಲೇಸಲ್ಲಿದೆ. ಓಕೆ, ಜಿಯೋ ಥರ್ಮಲ್ ಎನರ್ಜಿ. ಇಲ್ಲಿ ಜಿಯೋ ಅಂತ ಹೇಳಿದ್ರೆ ಅರ್ತ್, ಸೊ ಥರ್ಮಲ್ ಅಂತ ಬಂದ್ರೆ ಹೀಟ್. ಈ ಹೀಟ್ ನಾವು ಅರ್ತ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದನ್ನ ಜಿಯೋ ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಸೊ 80 ಕಿಲೋಮೀಟರ್ ಡೆಪ್ತ್ವರೆಗೂ ನಮಗೆ ನಾರ್ಮಲ್ ಆಗಿ ಹೀಟ್ ಸಿಗ್ತಾ ಹೋಗುತ್ತೆ. ಸೊ 300 ಇಂದ 3000 ಮೀಟರ್ವರೆಗೂ ಜಾಸ್ತಿ ಅಬಂಡೆಂಟ್ ಆಗಿ ಜಿಯೋ ಥರ್ಮಲ್ ಎನರ್ಜಿ ಸಿಗುತ್ತೆ. ಸೊ ನಾವು ಅದನ್ನ ಜಿಯೋ ಥರ್ಮಲ್ ಫೀಲ್ಡ್ ಅಂತ ಹೇಳ್ತೀವಿ. ಜಿಯೋ ಥರ್ಮಲ್ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ 3 ಟೈಪ್ಸ್ ಇದೆ. ಫಸ್ಟ್ ಟೈಪ್ ಅಂದರೆ ಡ್ರೈ ಸ್ಟೀಮ್ ಪವರ್ ಪ್ಲಾಂಟ್. ಸೊ ಇದು ಹೇಗೆ ಅಂದರೆ ಡ್ರೈ ಅಂತ ಇದೆಯಲ್ಲ, ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿ ಪೈಪ್ನ ಜಿಯೋ ಥರ್ಮಲ್ ಫೀಲ್ಡ್ಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಈ ಪೈಪ್ ಎಲ್ಲಿ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಟರ್ಬೈನ್ಗೆ. ಓಕೆ, ಸೊ ಟರ್ಬೈನ್ ಅಗೇನ್ ಇಟ್ ವಿಲ್ ಬಿ ಕನೆಕ್ಟೆಡ್ ಟು ದ ಜನರೇಟರ್. ಸೊ ಇಲ್ಲಿ ಜನರೇಟರ್ ಇಂದ ಡೈರೆಕ್ಟ್ ಆಗಿ ನಾವು ಸ್ಟೀಮ್ನ ಹೊರಗಡೆ ತಗೊಳ್ತಿದೀವಿ. ಇದು ಡೈರೆಕ್ಟ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಸೆಕೆಂಡ್ ಟೈಪ್ ಅಂತ ತಗೊಂಡಾಗ ಫ್ಲಾಶ್ ಸ್ಟೀಮ್ ಪವರ್ ಪ್ಲಾಂಟ್ ಇದೆ. ಸೊ ಇದು ಹೇಗೆ ಅಂತಂದ್ರೆ ಅರ್ಥದ ಡೀಪಲ್ಲಿ ಹಾಟ್ ವಾಟರ್ ಇರುತ್ತೆ. ಸೊ ಹಾಟ್ ವಾಟರ್ ಏನು ಮಾಡುತ್ತೆ, ಹೈ ಪ್ರೆಷರು ಇರುತ್ತಲ್ಲ, ಸೊ ಹಾಟ್ ವಾಟರ್ ಈ ಥರ ಸ್ಟೀಮ್ ಆಗಿ ಎಮರ್ಜ್ ಆಗುತ್ತೆ. ಸ್ಟೀಮ್ ಆಗಿ ಎಮರ್ಜ್ ಆದಾಗ ಜನ್ರೇಟರ್ ಕನೆಕ್ಟ್ ಆಗಿರುತ್ತಲ್ಲ, ಸೊ ಜನ್ರೇಟರ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಇದಾದ್ಮೇಲೆ ವಾಟರ್ ಕೂಲು ಆಗುತ್ತೆ. ಕೂಲ್ ಆದ್ಮೇಲೆ ಮತ್ತೆ ನಾವು ಓಷನ್ಗೆ ಮತ್ತೆ ಬಿಡ್ಬೋದು ಅದನ್ನ ರೀಯೂಸ್ ಮಾಡೋಕ್ಕೆ. ಥರ್ಡ್ ಒನ್ ಅಂತ ತಗೊಂಡಾಗ ಬೈನರಿ ಸೈಕಲ್ ಪವರ್ ಪ್ಲಾಂಟ್. ಇದು ಬೈನರಿ ಅಂತ ಇರೋದ್ರಿಂದ ಇದು ಹೇಗೆ ಅಂದರೆ ಫ್ಲ್ಯಾಶ್ ಪವರ್ ಪ್ಲಾಂಟ್ ಥರನೂ ಅಲ್ಲ, ಆ್ಯಂಡ್ ಇವನ್ ಡ್ರೈ ಸ್ಟೀಮ್ ಥರನೂ ಅಲ್ಲ.
ಇದು ಹೇಗೆ ಅಂದ್ರೆ, ಇಲ್ಲಿ ಒಂದು ಹೈಯರ್ ಟೆಂಪರೇಚರಲ್ಲಿ ಒಂದು ಸೈಕಲ್ ಆಗ್ತಿರುತ್ತೆ ಆ್ಯಂಡ್ ಲೋವರ್ ಟೆಂಪರೇಚರಲ್ಲಿ ಒಂದು ಸೈಕಲ್ ಆಗ್ತಿರುತ್ತೆ. ಸೊ, ಇದು ಎರಡೂನು ಜನರೇಟರ್‌ಗೆ ಕನೆಕ್ಟ್ ಆಗಿರಲ್ಲ ಡೈರೆಕ್ಟಾಗಿ. ಸೊ, ಇದು ಸೈಕಲ್ ಆಗ್ತಾ ಇರುತ್ತೆ. ಓಕೆ. ಸೊ, ಇದು ಬೈನರಿ ಸೈಕಲ್ ಪವರ್ ಪ್ಲಾಂಟ್. ಈಗ ಥರ್ಡ್ ಎಕ್ಸಾಂಪಲ್ ಹೈಡಲ್ ಎನರ್ಜಿ ಅಥವಾ ಅದನ್ನ ಓಷನ್ ಎನರ್ಜಿ ಅಂತಾನೂ ಕರಿತೀವಿ. ಸೊ, ಓಷನ್ ಎನರ್ಜಿಯಲ್ಲಿ ತಗೊಂಡ್ರೆ 3 ಟೈಪ್ಸ್ ಇದೆ ಎಲೆಕ್ಟ್ರಿಸಿಟಿ ಜನರೇಷನ್ ಮಾಡೋದು. ಟೈಡಲ್ ಎನರ್ಜಿ, ವೇವ್ ಎನರ್ಜಿ ಆ್ಯಂಡ್ ಓಷನ್ ಥರ್ಮಲ್ ಎನರ್ಜಿ ಅಂತ. ಸೊ, ಫಸ್ಟ್ ನಾವು ಟೈಡಲ್ ಎನರ್ಜಿ ಕಲಿಯೋಣ. ಇದು ನಮ್ಮ ಅರ್ತ್ ಅಂತ ತಗೊಂಡ್ರೆ ಇದು ಮೂನ್. ಸೊ, ಈ ಮೂನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಗ್ರಾವಿಟೇಷನಲ್ ಪುಲ್ ಇರುತ್ತೆ ಅರ್ತ್ ಮತ್ತೆ ಮೂನ್ ಮಧ್ಯ. ಸೊ, ಇಲ್ಲಿ ಗ್ರಾವಿಟೇಷನಲ್ ಪುಲ್ ಮಾಡ್ತಿರೋದ್ರಿಂದ ಮೂನ್, ಇಲ್ಲಿ ಅರ್ತ್ ಅಲ್ಲಿರೋ ವಾಟರ್ ಏನಾಗುತ್ತೆ ಓಷನ್ ಅಲ್ಲಿ, ಇದು ವೇವ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ. ಅದು ಟೈಡ್ಸ್ ಆಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ, ಇದು ಮೇಯ್ನ್ ಆಗಿ ಅಂದ್ರೆ ಗ್ರಾವಿಟೇಷನ್ ಪುಲ್ ಮೇಯ್ನ್ ಆಗಿ ಟೈಡ್ಸ್ ಫಾರ್ಮೇಶನ್ ಆಗೋದಕ್ಕೆ ಕಾರಣ. ಇಲ್ಲಿ ಟೈಡಲ್ ಎನರ್ಜಿಯಿಂದ ಹೇಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ವಾಟರ್ ರಿಸರ್ವಯರ್ ಅಲ್ಲಿ ವಾಟರ್ ರಿಸರ್ವಯರ್ ಈ ಮೇಯ್ನ್ ಆಗಿ ಟೈಡಲ್ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಟೈಡಲ್ ಎನರ್ಜಿ ಅಂದ್ರೆ ಓಷನ್ ವಾಟರ್ಗೆ, ಇನ್ನು ಟೈಡಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿರಲ್ಲ. ಸೊ, ಓಷನ್ ವಾಟರ್ಗೆ ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ಈಗ ಹೇಗಾಗುತ್ತೆ ಅಂದರೆ ಈ ಟೈಡ್ಸ್ ಬಂದು ರಿಸರ್ವೈಗೆ ಎಂಟರ್ ಆಗುತ್ತೆ ಮತ್ತು ಹೊರಗಡೆ ಬರುತ್ತೆ, ಎಂಟರ್ ಆಗುತ್ತೆ ಹೊರಗಡೆ ಬರುತ್ತೆ. ಈ ಥರ ಆಗ್ತಿರೋದಕ್ಕೆ ಇದು ಓಷನ್ ವಾಟರಿಂದ ಕರೆಂಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ವೇವ್ ಎನರ್ಜಿ. ಇದು ಓಷನ್ ಅಂತ ತಗೊಂಡ್ರೆ ಟರ್ಬೈನ್ನ ಈ ಥರ ಡೀಪ್ ಓಷನಲ್ಲಿ ಫಿಕ್ಸ್ ಮಾಡಿರ್ತೀವಿ, ಅಂದರೆ ಇನ್ಸ್ಟಾಲ್ ಮಾಡಿರ್ತೀವಿ. ಸೊ, ಇಲ್ಲಿ ಓಷನ್ ಕರೆಂಟ್ ಡೆವಲಪ್ ಆದಾಗ ಇದು ಟರ್ಬೈನ್ನ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ, ಡೈರೆಕ್ಟಾಗಿ ಇದು ವೇವ್ ಎನರ್ಜಿ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಆಗುತ್ತೆ ಬೈ ದ ಹೆಲ್ಪ್ ಆಫ್ ಡೈನಮೋ. ಥರ್ಡ್ ಫಾರ್ಮ್ ಓಷನ್ ಥರ್ಮಲ್ ಎನರ್ಜಿ. ಇದು ಹೇಗೆ ಅಂತ ಹೇಳಿದ್ರೆ, ಓಷನ್ದು ಸರ್ಫೇಸ್ ಮೇಯ್ನ್ ಆಗಿ ಜಾಸ್ತಿ ಸನ್ಲೈಟಿಂದ ಹೀಟ್ ಆಗಿರುತ್ತೆ ಆ್ಯಂಡ್ ಬಿಲೋ ಲೆವೆಲಲ್ಲಿ ಇದು ಸ್ವಲ್ಪ ಟೆಂಪ್ರೇಚರ್ ಇಲ್ಲಿ ಮೇಲೆಕ್ಕಿಂತ ಇಲ್ಲಿ ತುಂಬ ಕಮ್ಮಿ ಇರುತ್ತೆ. ಸೊ, ಈ ಟೆಂಪ್ರೇಚರ್ ಡಿಫ್ರೆನ್ಸ್ ಆಯಿತು ಅಲ್ವಾ ಇಲ್ಲಿ. ಸೊ, ಟೆಂಪ್ರೇಚರ್ ಡಿಫ್ರೆನ್ಸಿಂದ ಇದು ಥರ್ಮಲ್ ಎನರ್ಜಿನ ಕ್ರಿಯೇಟ್ ಮಾಡ್ಬೋದು. ಹೇಗೆ ಇದ್ರ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ, ಇಲ್ಲಿ ಹೀಟ್ ಆಗಿರುತ್ತಲ್ವ ಸರ್ಫೇಸ್ ವಾಟರ್, ಈ ಹೀಟ್ ಆಗಿರೋ ವಾಟರ್ನ ನಾವು ವಾಲ್ ವಾಲ್ಟೈಲ್ ಲಿಕ್ವಿಡ್ ಇರುತ್ತೆ ಒಂದು, ಇದು ಅಮೋನಿಯಾ, ಲಿಕ್ವಿಡ್ ಅಮೋನಿಯಾ. ಸೊ, ಈ ಲಿಕ್ವಿಡ್ ಒಳಗಡೆಗೆ ಇದೊಂದು ಚೇಂಬರಲ್ಲಿ ಇರುತ್ತೆ ಈ ಅಮೋನಿಯಾ, ಸೊ ಲಿಕ್ವಿಡ್ ಅಮೋನಿಯಾ. ಸೊ, ಇದನ್ನ ಹೀಟ್ ವಾಟರ್ನ ನಾವು ಅಮೋನಿಯಾದ ಚೇಂಬರ್ ಒಳಗಡೆ ಕಳಿಸ್ತೀವಿ. ಕಳಿಸಿದಾಗ ಅಮೋನಿಯಾ ವೇಪರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ವೇಪರೈಸ್ ಆಗಕ್ಕೆ ಸ್ಟಾರ್ಟ್ ಆದಾಗ ಅದು ಗ್ಯಾಸ್ ಫಾರ್ಮಲ್ಲಿ ಇರುತ್ತಲ್ವ. ಸೊ, ಇದೇನು ಮಾಡುತ್ತೆ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಟೀಮಾಗಿ ಕನ್ವರ್ಟ್ ಆಗಿ ಸ್ಟೀಮ್ ಹೋಗಿ ಟರ್ಬೈನ್ ಇರುತ್ತಲ್ಲ ಅದನ್ನು ರೊಟೇಟ್ ಮಾಡುತ್ತೆ. ಸೊ, ಮೆಕ್ಯಾನಿಕಲ್ ಎನರ್ಜಿ ಇಲ್ಲಿ ಜನ್ರೇಟ್ ಆಗುತ್ತೆ. ಮೆಕ್ಯಾನಿಕಲ್ ಎನರ್ಜಿ ಜನ್ರೇಟ್ ಆಗಿರೋದು ಅದು ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಜನ್ರೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಬಯೋಮಾಸಲ್ಲಿ ಇದು ಸಾಲಿಡ್ ಇರುತ್ತೆ ಆ್ಯಂಡ್ ಬಯೋಗ್ಯಾಸ್ ಇರುತ್ತೆ. ಅದಾದಮೇಲೆ ಬಯೋಫ್ಯೂಯಲ್ಸ್ ಲಿಕ್ವಿಡ್ ಫಾರ್ಮಲ್ಲಿ. ಓಕೆ. ಸೊ, ಈ ಥರ 3 ಫಾರ್ಮಲ್ಲೂ ಬಯೋಮಾಸ್ ಪ್ರೊಡ್ಯೂಸ್ ಮಾಡ್ಬೋದು. ಸಾಲಿಡಲ್ಲಿ ಮೇಯ್ನಾಗಿ ಆರ್ಗ್ಯಾನಿಕ್ ಬರುತ್ತೆ ಅಥವಾ ನಾನ್ ಫಾಸಿಲ್. ಓಕೆ. ಆ್ಯಂಡ್ ಬಯಾಲಜಿಕಲ್ ಒರಿಜಿನ್ಸ್ ಯಾವುದಾದ್ರೂ ಇದನ್ನು ಯೂಸ್ ಮಾಡಿಕೊಂಡು ಸಾಲಿಡ್ ಫಾರ್ಮ್ ಬಯೋಮಾಸ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು. ಬಯೋಗ್ಯಾಸಲ್ಲಿ ಮೇಯ್ನಾಗಿ ಮೀಥೇನ್, ಅದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಇದೆರಡೂ ಎನೆರೋಬಿಕ್ ಕಂಡೀಷನಲ್ಲಿ ಡೈಜೆಷನ್ ಮಾಡಬೇಕು. ಅಂದರೆ ಎನೆರೋಬಿಕ್ ಕಂಡೀಷನ್ ಅಂತ ಹೇಳಿದ್ರೆ ಆಕ್ಸಿಜನ್ ಇರಲ್ಲ. ಲಿಕ್ವಿಡ್ ಅಂತ ತಗೊಂಡಾಗ ಮೇಯ್ನಾಗಿ ರೆಸಿಡೆನ್ಷಿಯಲಲ್ಲಿ ಅಥವಾ ಕಮರ್ಷಿಯಲ್ ಪ್ಲೇಸಸಲ್ಲಿ ಏನು ವೇಸ್ಟ್ ಪ್ರೊಡ್ಯೂಸ್ ಆಗಿರುತ್ತೆ ಅದರಿಂದ ತಗೊಳ್ತೀವಿ. ಸೊ, ಇದು ಮೇಯ್ನಾಗಿ ಟ್ರಾನ್ಸ್ಪೋರ್ಟೇಷನ್ನಲ್ಲೆಲ್ಲ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀವಿ. ರೀಸೆಂಟ್ ಅಡ್ವಾನ್ಸ್ಮೆಂಟ್ಸ್ ಅಂತ ತಗೊಂಡ್ರೆ ಬಯೋಫ್ಯೂಯಲಲ್ಲಿ ನಾವು ಹೈಡ್ರೋಜನ್ ಅಂತ ತಗೊಳ್ಬೋದಲ್ವಾ.
ಅಂದರೆ ಫ್ಯೂಯಲಲ್ಲಿ ಯಾವ ಥರ ಹೈಡ್ರೋಜನ್ ಫ್ಯೂಯಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೈಡ್ರೋಜನ್ ಫ್ಯೂಯಲ್ ಸೆಲ್ ಅಂತ ಹೇಳ್ಬೋದು. ಹೈಡ್ರೋಜನ್ ಫ್ಯೂಯಲ್ ಸೆಲ್ ಅದನ್ನ ಬಟ್ ಇದು ಫ್ಯೂಯಲ್ ಸೆಲ್ ಅಂತಲೂ ಕರಿಬೋದು ಹಂಗೆ. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಕೆಮಿಕಲ್ ಎನರ್ಜಿನ ಡೈರೆಕ್ಟಾಗಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಹೈಡ್ರೋಜನ್ ಅಯಾನ್ಸ್ ಪಾಸಿಟಿವ್ ಆಗಿರುತ್ತಲ್ಲ, ಈ ಹೈಡ್ರೋಜನ್ ಅಯಾನ್ಸ್ನ ಆಕ್ಸಿಡೈಸ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್. ಆಕ್ಸಿಡೈಸ್ ಆದಾಗ ಹೈಡ್ರೋಜನ್ ಅಯಾನ್ಸ್ ಇದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಡೈರೆಕ್ಟಾಗಿ ಕನ್ವರ್ಟ್ ಆಗುತ್ತೆ. ಈಗ ಹೈಡ್ರೋಜನ್ ಫ್ಯೂಯಲ್ ಸೆಲ್ನ ಯೂಸ್ ಮಾಡಿದ್ರೆ ಝೀರೋ ಎಮಿಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಫ್ಯೂಚರ್ ಆಫ್ ಹೈಡ್ರೋಜನ್ ತಗೊಂಡ್ರೆ ಹೇಳ್ಬೋದು. ಬರೀ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಅಲ್ಲ, ಮೈಕ್ರೋಬಿಯಲ್ ಫ್ಯೂಯಲ್ ಸೆಲ್ಸ್ ಸಹ ಇರುತ್ತೆ. ಸೊ ಇದನ್ನ ಹೇಗೆ ಅಂತ ಹೇಳಿದ್ರೆ ಮೇಯ್ನಾಗಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ಕೊಳ್ಬೋದು. ಅಂದರೆ ಇದು ಕ್ಯಾಟಲಿಸ್ಟ್ ಆಗಿ ವರ್ಕ್ ಆಗುತ್ತೆ ಬ್ಯಾಕ್ಟೀರಿಯಾಸ್. ಸೊ ಇದು ಮೈಕ್ರೋಬಿಯಲ್ ಫ್ಯೂಯಲ್ ಸೆಲ್ಸ್ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಸ್ನ ಯೂಸ್ ಮಾಡ್ಕೊಂಡು ಮಾಡೋದು. ಓಕೆ, ಇನ್ನೊಂದು ಬಯೋ ಗ್ಯಾಸಿಫಿಕೇಶನ್, ಬಯೋಮಾಸ್ ಗ್ಯಾಸಿಫಿಕೇಶನ್ ಅಂತ ತಗೊಂಡಾಗ ಇದು ಮೇಯ್ನಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಥರ್ಮಲ್ ಎನರ್ಜಿ ಇದು ಡಿಕಂಪೋಸ್ ಆಗುತ್ತೆ. ಡೈರೆಕ್ಟಾಗಿ ಥರ್ಮಲ್ ಎನರ್ಜಿ ಡಿಕಂಪೋಸ್ ಆಗಿ ಇದು ಕ್ಲೋಸ್ಡ್ ಚೇಂಬರ್ಸ್, ಈ ಥರ ಚೇಂಬರ್ ಇದೆ, ಇದು ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ. ಸೊ ಯಾಕೆಂದರೆ ಆಕ್ಸಿಜನ್ ಇರಬಾರ್ದು ಇದರಲ್ಲಿ, ಎನೆರೋಬಿಕ್ ಕಂಡೀಷನ್ ಕ್ರಿಯೇಟ್ ಆಗಿರಬೇಕು. ಸೊ ಈ ಥರ ಇದ್ದಾಗ ಬಯೋಮಾಸ್ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿ. ಚೇಂಬರಿಂದ ಏನೇನು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಸಾಲಿಡ್ ತಗೊಂಡ್ರೆ ನಮಗೆ ಅದನ್ನು ಬಯೋಚಾರ್ ಅಂತ ಕರಿತೀವಿ, ಬಯೋಚಾರ್. ಓಕೆ, ಅದಾದಮೇಲೆ ಲಿಕ್ವಿಡ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ಬಯೋ ಆಯಿಲ್ ಅಂತ ಕರಿತೀವಿ. ದೆನ್ ಗ್ಯಾಸ್ ಪ್ರೊಡ್ಯೂಸ್ ಆಗೋದನ್ನ ಸಿಂಗ್ ಗ್ಯಾಸ್ ಅಂತ ಕರಿತೀವಿ. ಬಯೋಚಾರಿಂದ ಏನು ಯೂಸ್ ಅಂತ ಹೇಳಿದ್ರೆ ಸಾಯಿಲ್ದು ಫರ್ಟಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಮತ್ತು ಇದು ಮೇಯ್ನಾಗಿ ಫೈನಾಗಿ ಗ್ರೈಂಡ್ ಆಗಿರುತ್ತೆ. ಫುಲ್ ಎಸಿಡಿಕ್ ಸಾಯಿಲ್ಸ್ ಇರುತ್ತಲ್ಲ ಅದನ್ನು ಪಿ ಎಚ್ ಲೋ ಇರುತ್ತೆ, ಅದನ್ನು ಸ್ವಲ್ಪ ಪಿ ಎಚ್ನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಕಾರ್ಬನ್ ಸಿಂಕಾಗಿ ಯೂಸ್ ಮಾಡ್ಬೋದು. ಅದಾದಮೇಲೆ ವಾಟರ್ ರಿಟೆನ್ಷನ್ಗೂ ಯೂಸ್ ಮಾಡ್ಬೋದು. ಓಕೆ, ವಾಟರ್ ರಿಟೆನ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ನಾವು ಬಯೋಫ್ಯೂಯಲ್ ತಗೊಂಡ್ರೆ ಇದನ್ನು ಮೇಯ್ನಾಗಿ ಹೀಟಿಂಗಿಗೆ ಯೂಸ್ ಮಾಡ್ತೀವಿ, ಅದಾದಮೇಲೆ ಕುಕ್ಕಿಂಗಿಗೆ ಯೂಸ್ ಮಾಡ್ತೀವಿ, ಅಗೇನ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಬಯೋಫ್ಯೂಯಲ್ಸ್ ನಮಗೆ ಮೇಯ್ನಾಗಿ 3 ಫಾರ್ಮ್ಸಲ್ಲಿ, ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್ ಫಾರ್ಮ್ಸಲ್ಲಿ ನಾವು ಫೈಂಡ್ ಮಾಡ್ಬೋದು ಇದು ಬಯೋಫ್ಯೂಯಲ್ಸ್ನ. ಈಗ ರೀಸೆಂಟಾಗಿ ತಗೊಂಡ್ರೆ ಮೆಥನಾಲ್, ಮೆಥನಾಲ್ನ ನಾವು ಬ್ಲೆಂಡ್ ಮಾಡಿ ಫ್ಯೂಯಲ್ ಜೊತೆ ಯೂಸ್ ಮಾಡ್ತಿದ್ದೀವಿ. ರೀಸೆಂಟ್ ಡೆವಲಪ್ಮೆಂಟ್ ಅಂತ ತಗೊಂಡ್ರೆ ನಾವು. ಆ್ಯಂಡ್ ಸ್ಟಾರ್ ಡಸ್ಟ್ ಅಂತ ಇದು ಸ್ಟಾರ್ ಡಸ್ಟ್ 1.0, ಇದು US ಅಲ್ಲಿ ಡೆವಲಪ್ ಆಗಿರೋ ರಾಕೆಟ್. ಸೊ 2021 ಇದು ಬಯೋಫ್ಯೂಯಲಲ್ಲಿ ಲಾಂಚ್ ಆಗಿದೆ ಈ ರಾಕೆಟ್. ಸೊ ಇಲ್ಲಿವರೆಗೂ ಡೆವಲಪ್ ಆಗಿದೆ, ಈಗ ರೀಸೆಂಟ್ ಡೆವಲಪ್ಮೆಂಟ್ಸ್ ಇಲ್ಲಿವರೆಗೂ ನೋಡಿದ್ದೀವಿ. ವಿಲ್ ಸ್ಟಡಿ ಅಬೌಟ್ ನ್ಯೂಕ್ಲಿಯರ್ ಎನರ್ಜಿ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.